ಹಲೋ ಗೈಸ್, ಸವಾರ್ ಯು ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ಋಷ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಹೈ ವಿಡಿಯೋದಲ್ಲಿ ನಮ್ಮ ಸರ್ಕಾರದಿಂದ ಒಂದು ಪ್ರಾಜೆಕ್ಟ್ ಪ್ಲಾನಿಂಗ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಇತ್ತೀಚಿನ ದಿನಗಳಲ್ಲಿ ಏನು ಬಂದಿದೆಯೋ ಗೊತ್ತಿಲ್ಲ, ಈ ಒಂದು ಗ್ಯಾರಂಟಿಗಳ ಯೋಜನೆಗಳನ್ನು ಕೊಟ್ಬಿಟ್ಟು ಸುಮ್ಮನೆ ಜನರ ಜೀವ ಎಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಯಾವ್ಯಾವ್ದ್ರ ಬೆಲೆನೂ ಸುಮಾರಾಗಿ ಏರ್ಸ್ ಹಾಕ್ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಈ ಒಂದು ಪಾಣಿಗಳ ಬೆಲೆ ಆಗಿರ್ಬೋದು, ಅದು ಎಲ್ಲ ಸಿಕ್ಕಾಪಟ್ಟೆ ಹಾಲಿನ ರೇಟ್ ಆಗಿರ್ಬೋದು, ಎಲ್ಲ ದಿನಸಿ ರೇಟ್ ಆಗಿರ್ಬೋದು, ಪ್ರತಿನಿತ್ಯ ಏನೆಲ್ಲ ಬಳಕೆ ಮಾಡ್ತೀವೋ ಎಲ್ಲ ವಸ್ತುಗಳ ಬೆಲೆಯನ್ನು ಸಹ ಏರಿಕೆಯನ್ನು ಮಾಡಿದೆ. ಅದರ ಪೆಟ್ರೋಲ್ ಮೇಲೂ ಸಹ ₹1 ಜಾಸ್ತಿ ಮಾಡಿದೆ ಆವಾಗಲೇ. ಅರ್ಥ ಆಯ್ತಾ? ಈಗ ಎಲ್ಲ ಮುಗೀತು. ನೆಕ್ಸ್ಟು ಟನಲ್ ರೋಡ್ ಮಾಡೋದಕ್ಕೆ ಕಿಲೋಮೀಟ್ರಿಗೆ ಅದೆಷ್ಟೋ ಕೋಟಿ ಆಗುತ್ತೆ ಅಂತ ಹೇಳಿದ್ರು. ಅದನ್ನು ದೊಡ್ಡ ವಿವಾದ ಸೃಷ್ಟಿಗೆ ಕಾರಣ ಆಯಿತು ಅಂತಲೇ ಹೇಳ್ಬೋದು. ಅದರಲ್ಲಿ ತುಂಬ ಇಂಪಾರ್ಟೆಂಟ್, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರ ಏನು ಮಾಡ್ತಿದೆ ಅಂದರೆ, ಈ ಒಂದು ಕಸ ಗುಡಿಸುವ ಯಂತ್ರಗಳನ್ನು, ರೋಬೋ ಯಂತ್ರಗಳನ್ನು ಖರೀದಿ ಮಾಡೋದಕ್ಕೆ, ಖರೀದನಲ್ಲ ಅದು ಬಾಡಿಗೆ, ಅರ್ಥ ಆಯ್ತಾ, ಬಾಡಿಗೆಗೆ ಪಡ್ಕೊಳ್ಳೋದಕ್ಕೆ, ಬಾಡಿಗೆಗೆ ಖರೀದಿಯನ್ನು ಮಾಡೋದಕ್ಕೆ ಏನು ಮಾಡ್ತಿದೆ ಅಂದರೆ 613 ಕೋಟಿಯಷ್ಟು ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. 613 ಕೋಟಿ ಅದಕ್ಕೆ ಅವಶ್ಯಕತೆ ಇದೆಯಾ? ಹೋಗ್ಲಿ, ಅದಕ್ಕಿಂತ ಮುಂಚೆ ನಮ್ಮ ಬೆಂಗಳೂರಿಗೆ ಏನು ಮಾಡ್ತಿದ್ರು ಅಂದರೆ, ಯಾರೆಲ್ಲ ಕಸವನ್ನು ಎಲ್ಲೆಂದ್ರಲ್ಲಿ ಬಿಸಾಕ್ತಿದ್ರು ಒಂದು ಕ್ಯಾಮ್ರಾಗಳ ಮೂಲಕ ಪತ್ತೆ ಹಚ್ಚಿ ಅವರ ಮನೆ ಮುಂದೆ ಕಸವನ್ನು ಹಾಕಿ ಏನೋ ಒಂದು ಒಳ್ಳೇದು ಮಾಡ್ತಿದ್ದಾರೆ ಅಂದ್ಕೊಳ್ಳೋಷ್ಟರಲ್ಲಿ ಈ ಥರ ಒಂದು ಪ್ಲಾನಿಂಗನ್ನು ತಗೊಬಂದಿಟ್ಟಿದ್ದಾರೆ. ಈ ಪ್ಲಾನಿಂಗು ಮೋಸ್ಟ್ಲಿ ಇವ್ರಿಗೆ ಮಾಡ್ಕೊಂಡಿರುವಂಥ ಒಂದು ಪ್ಲಾನಿಂಗ್ಸ್ ಅಂತ ಅನಿಸುತ್ತೆ. ಅರ್ಥ ಆಯ್ತಾ? ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಬಿಟ್ಟು ಜನರ ಮೇಲೆ ಒಂದಲ್ಲ ಒಂದು ಬರೆಗಳನ್ನು ಆಗ್ತಾನೆ ಇದೆ. ಏನಕ್ಕೆ ಈ ಥರ ಎಲ್ಲ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಅದೇ ರೀತಿ ಯಾರ್ಯಾರಿಗೂ ಫಂಡಿಂಗನ್ನು ಮಾಡ್ತಾರೆ, ಏನೇನೋ ಮಾಡೋಕ್ಕೆ ಹೋಗ್ತಾರೆ. ಅದೇ ರೀತಿ ಯಾವುದೂ ಸಹ ವರ್ಕೌಟ್ ಆಗ್ತಿಲ್ಲ, ಜನರ ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಈ ರಸ್ತೆಗಳ ಮೇಲೆ ಹೋದರೆ ಬರೀ ಗುಂಡಿಗಳ ರೋಡ್ ರೆಡಿ ಮಾಡಿಸೋ ಯೋಗ್ಯತೆ ಇಲ್ಲ. ಅರ್ಥ ಆಯ್ತಾ? ನಾವು ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಏನು ಮಾಡಬೇಕು ಅಂದರೆ, ಓಟ್ ಹಾಕೋದಕ್ಕಿಂತ ಮುಂಚೆ 100 ಬಾರಿ ಯೋಚನೆಯನ್ನು ಮಾಡಬೇಕಾಗುತ್ತೆ. ಇಂಥ ಒಂದು ಸರ್ಕಾರವನ್ನು ಆಯ್ಕೆ ಮಾಡಬಾರ್ದು ಅನ್ನೋ ಒಂದು ಕಾಮನ್ ಸೆನ್ಸ್ನ ತಿಳ್ಕೊಂಡು ನಾವು ಇದೊಂದೇ ಅಲ್ಲ, ಎಲ್ಲನೂ ಅಷ್ಟೇ. ಅರ್ಥ ಆಯ್ತಾ? ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ವಿವಾದ ಆಗ್ತಿರುವಂಥ ಸರ್ಕಾರ ಅಂದರೆ ನಮ್ಮ ಈಗ ಬಂದಿರುವಂಥ ಒಂದು ಸರ್ಕಾರನೇ ಅಂತ ಹೇಳಬಹುದು. ಯಾವ್ಯಾವುದೋ ಗ್ಯಾರಂಟಿಗಳನ್ನು ಕೊಡ್ತಾರೆ, ಏನೇನೋ ಮಾಡೋಕೆ ಹೋಗ್ತಾರೆ. ಅರ್ಥ ಆಯ್ತಾ? ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಿಕೊಂಡು ಜನರ ಜೇಬಿಗೆ ಕನ್ನ ಹಾಕುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನರ ತೆರಿಗೆ ಆದಾಯವನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ಲೂಟಿ ಹೊಡಿತಿದ್ದಾರೆ ಎಂಬ ಒಂದು ಮಾತುಗಳು ಸಿಕ್ಕಾಪಟ್ಟೆ ಕೇಳಿ ಬರ್ತಿವೆ. ಅದೇ ರೀತಿ ಸುಮಾರು 613 ಕೋಟಿ ವೆಚ್ಚವನ್ನು, ಅಷ್ಟೊಂದು ದುಡ್ಡು ಅದಕ್ಕೆ ಅಗತ್ಯ ಇದೆಯಾ ಅನ್ನೋ ಒಂದು ಪ್ರಶ್ನೆ ಸಾಮಾನ್ಯ ಜನರಿಗೆ ತುಂಬ ಕಾಡ್ತಾನೆ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಈ ವಿಚಾರದ ಬಗ್ಗೆ ಮಾತಾಡೋದಾದರೆ, ಇದು ನಮಗೆ ಅವಶ್ಯಕತೆ ಇದೆಯಾ? ಹೋಗಲಿ, ಬೆಂಗಳೂರು ಸ್ವಚ್ಛ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು ಸುಮಾರು ಪೌರ ಕಾರ್ಮಿಕರಿದ್ದಾರೆ, ಅವ್ರ ಕೆಲಸನೂ ಸಹ ಈಗಲೂ ಪರ್ಫೆಕ್ಟಾಗಿ ಮಾಡ್ತಾನೆ ಇದ್ದಾರೆ. ಅರ್ಥ ಆಯ್ತಾ? ಅದೇ ರೀತಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಜನನ ಹಾಕಿಸ್ಕೊಳ್ಬಹುದಾಗಿತ್ತು, ಅವ್ರ ಜೀವನನೂ ರೂಪುಗೊಳ್ತಿತ್ತು, ಅವ್ರಿಗೂ ಒಂದು ಕೆಲಸ ಸಿಕ್ತಿತ್ತು. ಅರ್ಥ ಆಯ್ತಾ? ಅದು ಬಿಟ್ಟು ಇವ್ರು ಏನೆಲ್ಲ ರೋಬೋಗಳನ್ನು ಖರೀದಿ ಮಾಡಲಿ, ಒಳ್ಳೇದೇ. ಆ ಖರೀದಿನೂ ಅಲ್ಲ, ಅದು ರೆಂಟಿಗೆ ತಗೊಳ್ತಿರೋದು ಅವರು. ಆ ರೆಂಟಿಗೆ 7 ವರ್ಷದ ರೆಂಟ್ಗೆ 613 ಕೋಟಿ ಅಂದರೆ ಎಂಥವ್ರಿಗೂ ಶಾಕ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಏನಾದ್ರು ಬಿಸ್ನೆಸ್ ಮಾಡೋರು 600, ಅದೇ ಹೇಳ್ತಿರೋದು, ಅದನ್ನು ರೆಂಟಿಗೆ ತಗೊಬಂದು ಇವ್ರು ಕೆಲಸ ಮಾಡಿಸ್ಕೊಂಡು ರೆಂಟ್ ಕಟ್ತೀನಿ ಅಂದರೆ 613 ಕೋಟಿ. ಇನ್ನೇನಾದ್ರು ಬೈ ಮಾಡ್ತೀನಿ ಅಂತ ಏನಾದರೂ ಹೊರಟು ಬಿಟ್ಟಿದ್ರೆ ಸುಮಾರು 1,000 ಕೋಟಿ ಹಾಕೊಬಿಡ್ತಿದ್ರೇನಪ್ಪ. ಇದಕ್ಕೆ 1,000ನೋ 2,000ನೋ ಕೋಟಿ ಒಂದು ಪ್ಲಾನಿಂಗನ್ನು ಮಾಡಿಕೊಂಡು ಖರೀದಿ ಮಾಡಿಬಿಡ್ತಿದ್ರೇನು. ಅರ್ಥ ಆಯ್ತಾ? ಯಾಕೆಂದರೆ ಕೆಲವೊಂದು ವಿಚಾರಗಳು ನಮ್ಮ ಬಡ ಜನರಿಗೆ, ಮಿಡ್ಲ್ ಕ್ಲಾಸ್ ಜನರಿಗೆ ತುಂಬ ಹೊರೆಯನ್ನು ಉಂಟು ಮಾಡ್ತವೆ. ಇದು ಸಿಕ್ಕಾಪಟ್ಟೆ ಬಡವರು ಮತ್ತು ಮಿಡ್ಲ್ ಕ್ಲಾಸ್ ಜನರಿಗೆ ಸಿಕ್ಕಾಪಟ್ಟೆ ಒಂದು ಹೆವಿ ರಿಸ್ಕ್ ಅಂತಲೇ ಹೇಳ್ಬೋದು. ಅದೇ ರೀತಿ ಎಲ್ಲ ತೆರಿಗೆ ನಮ್ಮ ಕಡೆಯಿಂದನೇ ಒಂದು ಕಲೆಕ್ಟ್ ಮಾಡಿ ಒಂದು ರಸ್ತೆ ರೆಡಿ ಮಾಡಿಸಿಲ್ಲ, ಒಂದು ಅಟ್ಲೀಸ್ಟ್ ಫ್ಯೂಯಲ್ ರೇಟ್ ಆದರೂ ಕಡಿಮೆ ಮಾಡಿಸಿಲ್ಲ, ₹1 ಜಾಸ್ತಿ ಮಾಡಿದ್ದಾರೆ. ಅರ್ಥ ಆಯ್ತಾ? ದಿನಸಿ
ಪ್ರತಿನಿತ್ಯ ಯೂಸ್ ಮಾಡುವಂಥ ಒಂದು ಹಾಲಿನ ಬೆಲೆ ಆಗಿರ್ಬೋದು, ಯಾವುದಾದ್ರೂ ಒಂದು ರೇಟ್ ಆದರೂ ಕಡಿಮೆ ಮಾಡಿಸೋದಕ್ಕೆ ನಿಮ್ಮ ಕೈಲಿ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ನಮ್ಮ ಜನಗಳು ಕೇಳ್ತಾನೆ ಇರ್ತಾರೆ. ಅರ್ಥ ಆಯ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ಇನ್ನು ಮಾತಾಡ್ತಾನೆ ಇರಬೇಕಾಗುತ್ತೆ, ದಿನಗಳು ಸಾಕಾಗುತ್ತೆ. ಅರ್ಥ ಆಯ್ತಾ? ಇವತ್ತಿನ ಈ ವಿಡಿಯೋನ ಮುಗಿಸೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರೂ ಅಪ್ಡೇಟಿಂಗ್ ವಿಚಾರ ಇದ್ದರೆ ಖಂಡಿತ ಅದ್ರ ಬಗ್ಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.